Hi, hello. Welcome back to our English online class again. Today in this class, we learn about how to change active voice to passive voice in simple present tense. In simple present tense. ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೊಟ್ಟಂತ ವಾಕ್ಯಗಳನ್ನ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಾನು ಸೆಂಟೆನ್ಸ್ ಬರ್ತೀನಿ ನೋಡ್ರಿ. ಸೊ ಈ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸ್ ಮಾತಾಡೋಣ, ಪಾಸಿಟಿವ್ ಸೆಂಟೆನ್ಸ್ ಮಾತಾಡೋಣ, ಇಂಟ್ರಾಗೇಟಿವ್ ಪಾಸಿಟಿವ್ ಮಾಡೋಣ, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಕೂಡ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ತಾ ಹೋಗೋಣ. ಹೇಗಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈಗ ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಅನ್ನ ಮಾಡ್ತಾ ಹೋಗೋಣ. ಓಕೆ, ವೆರಿ ಸಿಂಪಲ್. ನೋಡ್ರಿ, ನಾನೊಂದು ಸೆಂಟೆನ್ಸ್ ಅನ್ನ ಬರ್ದೇನಿ. ಐ ಸ್ಪೀಕ್ ಕನ್ನಡ ಅಂತ ಇದೆ. ಓಕೆನಾ? ಸೊ ಇಲ್ಲಿ ಎರಡು ವಿಚಾರಗಳನ್ನ ಗಮನಿಸಬೇಕು ನೀವು. ಯಾವಾಗಲೂ ನಾವು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಅನ್ನ ಟೆನ್ಸ್ ಅಲ್ಲಿ ಬರೆದಿರ್ತೈತಿ. ಹೌದಾ? ಟೆನ್ಸ್ ಅಲ್ಲಿ ಅದ್ರಲ್ಲಿ ಡೂ ಡಸ್ ತಗೊಂಡು ನಾವು ವಾಕ್ಯವನ್ನ ಮಾಡ್ತೇವಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾನು ಟೆನ್ಸ್ ವಿಡಿಯೋ ಮಾಡೀನಿ, ಅಲ್ಲಿ ನೋಡ್ರಿ, ಗೊತ್ತಾಗುತ್ತೆ. ಅದು ನಿಮಗೆ ಟೆನ್ಸ್ ಗೊತ್ತಿದ್ರೆ ಮಾತ್ರ ಆಕ್ಟಿವ್ ಪ್ಯಾಸಿವ್ ಗೊತ್ತಾಗುತ್ತಿಲ್ಲ ಅಂದ್ರೆ ಗೊತ್ತಾಗಲ್ಲ. ಫಸ್ಟ್ ವಿಡಿಯೋಗಳು ನೋಡ್ರಿ. ಓಕೆನಾ? ಈಗ ನೋಡಿ ತಗೋಣ. ಐ ಸ್ಪೀಕ್ ಕನ್ನಡ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಆಯ್ತು. ಹೌದಾ? ಈಗ ಪ್ಯಾಸಿವ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಯಾವಾಗ್ಲೂ ಆಲ್ವೇಸ್ ಅದು ಯಾವುದೇ ಟೆನ್ಸ್ ಕೊಡ್ಲಿ, ಕೊಟ್ಟಂತ ಆಬ್ಜೆಕ್ಟ್ ಅನ್ನ, ಇದೇನ್ರ ಮಗ ಆಬ್ಜೆಕ್ಟ್ ಇದಿಲ್ಲ, ಈ ಕೊಟ್ಟಂತ ಆಬ್ಜೆಕ್ಟ್ ಅನ್ನ ನಾವು ಸಬ್ಜೆಕ್ಟ್ ಆಗಿ ತೆಗೆದುಕೊಂಡು ಬರಬೇಕು. ಯಾವುದೇ ಟೆನ್ಸ್ ಇಲ್ಲ, ಅವನು ಕೊಟ್ಟಂತ ವಾಕ್ಯವನ್ನ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಂತ ವಾಕ್ಯದ ಆಬ್ಜೆಕ್ಟ್ ಅನ್ನ ಮೊದಲಿಗೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರೀಬೇಕು. ಯಾವಾಗ? ಪ್ಯಾಸಿವ್ ಮಾಡುವಾಗ. ಇದು ಒಂದು ಮರಿಬೇಡ್ರಿ. ಬೇಕಾದ್ರೆ ರಿಪೀಟ್ ಕೇಳ್ರಿ, ರಿಪೀಟ್ ಮಾಡ್ತೀನಿ. ಕೊಟ್ಟಂತ ವಾಕ್ಯದ ಆಕ್ಟಿವ್ ವಾಯ್ಸ್ನ ಕೊಟ್ಟಂತ ವಾಕ್ಯದ ಆಬ್ಜೆಕ್ಟ್ ಅನ್ನ ನಾವು ಪ್ಯಾಸಿವ್ ಮಾಡುವಾಗ ಸಬ್ಜೆಕ್ಟ್ ಆಗಿ ತಗೋಬೇಕು. ಇದು ಮರಿಬೇಡ. ನೀವೇನ್ ಮಾಡ್ತೀವಿ? ಹೊಳ್ಳಿ ರಿಪೀಟ್ ಸೆಂಟೆನ್ಸ್ ಐ ಸ್ಪೀಕ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಹಂಗ ಬರುದಿಲ್ಲ. ಓಕೆನಾ? ಈಗ ಆಬ್ಜೆಕ್ಟ್ ಏನೈತೆ ನೋಡ್ರಿ, ಕನ್ನಡ ಅಂತ ಐತೆ. ಹಾಗಾದ್ರೆ ನಾವು ಫಸ್ಟಿಗೆ ಕನ್ನಡವನ್ನ ಬರ್ಕೊಂಡೇವಿ. ಹಾಗಾರಲ್ಲಿ ಫಾರ್ಮುಲಾ ಬರ್ದಿ ನೋಡ್ರಿ, ಅಪ್ಲೈ ಮಾಡ್ತಾ ಹೋಗ್ತೀನಿ. ಸಬ್ಜೆಕ್ಟ್ ಬರ್ಕೊಂಡೇವಿ, ಕ್ಲೋಸ್, ಫಿನಿಶ್. ಸರ್, ನೆಕ್ಸ್ಟ್ ಆಮ್, ಈಸ್, ಆರ್ ತಗೊಂಡಿರಲ್ಲ, ಯಾವ್ದನ್ನ ನಾವು ಬಳಸಬೇಕು? ಬಹಳ ಸಿಂಪಲ್ ಐತಿ. ಕನ್ನಡ ಅನ್ನೋದನ್ನ ಥಿಂಕ್ ಮಾಡ್ರಿ. ಇಟ್ ಇಸ್ ಅ ನೇಮ್ ಆಫ್ ಲ್ಯಾಂಗ್ವೇಜ್ ಆಗತ್ತ. ಹಾಗಾದ್ರೆ ಅದನ್ನ ಇಟ್ ಅಂತ ಕರಿತೇವಿ. ಹಾಗಾದ್ರೆ ನಾವು ಟೆನ್ಸ್ ಏನಾಗುತ್ತೆ, ಹಿ ಸೀಟ್ ಬಂದಾಗ ಏನ್ ಮಾಡ್ತೇವಿ? ಈಸ್ ಅನ್ನುವಂಥದ್ದನ್ನ ಬಳಸ್ತೇವಿ. ಹಾಗಾದ್ರೆ ನಾವು ಇಲ್ಲಿ ಕನ್ನಡ ಈಸ್ ಅಂತ ತಗೋಬೇಕಾಗುತ್ತೆ. ಹೌದಾ ಸರ್? ನೆಕ್ಸ್ಟ್ ಓಕೆ, ಹೆಲ್ಪಿಂಗ್ ವರ್ಬ್ ಕ್ಲೋಸ್ ಆಯ್ತು. ನೆಕ್ಸ್ಟ್ ಆಗತ್ತೈತಿ V3. ಏನ್ರಿ? V3 ಮೇನ್ ವರ್ಬ. ಇಲ್ಲಿ ಸ್ಪೀಕ್ ಅಂತ ಐತಿ, ಎಲ್ಲಿ? ಆಕ್ಟಿವ್ ವಾಯ್ಸ್ ಅಲ್ಲಿ. ಇದರ ನಾವು V3 ಫಾರ್ಮ್ ಅನ್ನ ತಗೋಬೇಕು. ಇದ್ರದ್ದು ಅಷ್ಟೇ ಅಲ್ರಿ, ಅವ ಯಾವುದೇ ಟೆನ್ಸ್ ಕೊಡ್ಲೇಕ, ಒಂದ್ ತಿಳ್ಕೊರಿ, ಯಾವುದೇ ಟೆನ್ಸ್ ಕೊಡ್ಲೇಕ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಬೇಕಂದ್ರ ಅದ್ರ V3ನೇ ಬರಿಬೇಕು. ಮರಿಬೇಡ್ರಿ. ಎರಡು ಥಿಂಗ್ಸ್ ಮತ್ತೆ ರಿಪೀಟ್ ಮಾಡ್ತೀನಿ. ನೀವು ಯಾವಾಗ್ಲೂ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಬೇಕಂದ್ರೆ, ಯಾವಾಗ್ಲೂ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಬೇಕಂದ್ರೆ, ಯಾವಾಗ್ಲೂ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಬೇಕಂದ್ರೆ, ಯಾಕೆ ರಿಪೀಟ್ ಮಾಡಕತ್ತೀನಿ ಅಂದ್ರ ನೆನಪು ಉಳಿಲಿ ಅಂತೇಳಿ. ನೀವು ಯಾವಾಗ್ಲೂ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡ್ಬೇಕಂತಂದ್ರೆ ಕೊಟ್ಟಂತ ಆಕ್ಟಿವ್ ಸೆಂಟೆನ್ಸಿನ ಆಬ್ಜೆಕ್ಟ್ ಅನ್ನ ನಾವು ಮೊದಲಿಗೆ ಸಬ್ಜೆಕ್ಟ್ ಆಗಿ ತಗೋಬೇಕು. ಇದನ್ನ ಮರಿಬಾರ್ದು. ಆಮೇಲೆ ಅಲ್ಲಿ ಕೊಟ್ಟಿರುವಂತ ಮೇನ್ ವರ್ಬಿನ V3 ಫಾರ್ಮ್ ಅನ್ನೇ ನಾವೇನಪ್ಪಾ ಅಂತಂದ್ರೆ ಪ್ಯಾಸಿವ್ ಮಾಡುವಾಗ ಬಳಸಬೇಕು. ಅದು ಸರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಷ್ಟೇನಾ? ಇಲ್ಲ, ಅವನು ಯಾವುದೇ ಟೆನ್ಸ್ ಕೊಟ್ಟರು ಕೂಡ ಏನಪ್ಪಾ ಅಂದ್ರೆ ನೀವು ಅದರ V3ನೇ ಬರಿಬೇಕು. ಅಲ್ಲಿ ಏನ್ ಕೊಟ್ಟಿರ್ತಾನ ಸೆಂಟೆನ್ಸ್ ಒಳಗಡೆ ಮೇನ್ ವರ್ಬ, ಅದರ V3 ಅನ್ನ ಬರ್ಕೋಬೇಕು. ಯಾವಾಗ? ಪ್ಯಾಸಿವ್ ಮಾಡುವಾಗ. ಮರಿಬೇಡ್ರಿ, ಇದು ಎಲ್ಲಾ ಟೆನ್ಸ್ಗೂ ಅಪ್ಲೈ ಆಗುತ್ತೆ. ಓಕೆನಾ? ಹಾಗಾದ್ರೆ ಸೆಂಟೆನ್ಸ್ ಹೆಂಗ್ ಸ್ಟಾರ್ಟ್ ಆಗ್ಬೇಕ್ರಿ? ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಕೊಟ್ಟಂತ ಸಬ್ಜೆಕ್ಟಿನ ಕೊಟ್ಟಂತ ಸೆಂಟೆನ್ಸಿನ ಆಬ್ಜೆಕ್ಟ್ ಅನ್ನ ತಗೊಂಡು ಸ್ಟಾರ್ಟ್ ಮಾಡ್ಬೇಕು. ನೋಡಿ, ಹಾಗೆ ಮಾಡಿಲ್ಲ, ನಾನು ಆಬ್ಜೆಕ್ಟ್ ಕನ್ನಡ ಐತಿ ತಗೊಂಡಿನಿ. ಇದಕ್ಕೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಮ್, ಈಸ್, ಆರ್ ಬರ್ತಾವ. ಸರಿ, ಈಸೇ ಯಾಕೆ ತಗೊಂಡಿರಿ ಹೇಳಿದೆ ನಿಮಗ? ಏನಪ್ಪಾ ಅಂದ್ರ ಕನ್ನಡ ಅನ್ನುವಂಥದ್ದು ಲ್ಯಾಂಗ್ವೇಜ್, ನೇಮ್ ಆಫ್ ದಿ ಲ್ಯಾಂಗ್ವೇಜ್. ಹಾಗಾದ್ರೆ ಇಟ್ ಅಂತ ಕನ್ಸಿಡರ್ ಮಾಡ್ತೇವಿ. ಹಾಗಾದ್ರೆ ಹಿ ಸಿಟ್ ಬಂದ ಏನ್ ಮಾಡ್ತೇವಿ? ಈಸ್ ಬಳಸಬೇಕಾಗತ್ತ. ಈಸ್ ತಗೊಂಡೆ. ಸರ್ ನೆಕ್ಸ್ಟ್ ಏನ್ರಿ? V3 ಐತಿ. ಹಾಗಾದ್ರೆ ಸ್ಪೀಕ್ ಏನಾಗತ್ತ? ಸ್ಪೀಕ್, ಸ್ಪೋಕ್, ಸ್ಪೋಕನ್ ಆಗತ್ತ. ಹಾಗಾದ್ರೆ V3 ಬರ್ದಿ ನೋಡ್ರಿ, ಸ್ಪೋಕನ್. ನೆಕ್ಸ್ಟ್ ಏನು ಚೇಂಜ್ ಇಲ್ಲ. ಬಾಯ್. ಇದು ನೋಡ್ರಿ, ಮೀ ಯಾಕೆ ಬತ್ ಸರ? ಇಲ್ಲಿ ಏನೈತ್ರಿ? ಆಯ್ ಐತಿ. ಹೌದಾ? ಆಯ್ ಐತಿ. ಏನ್ ಮಾಡೇವ್ ನಾವು? ಮೀ ಅಂತ ಮಾಡೇವಿ. ಇಲ್ಲಿ ಬರ್ದಿ ನೋಡ್ರಿ. ಈಗ ಆಕ್ಟಿವ್ ವಾಯ್ಸ್ ಅಲ್ಲಿ ಆ ಇದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಮೀ ಬರಿಬೇಕು. ವಿ ಇದ್ರೆ ಅಸ್ ಬರಿಬೇಕು.
ಯು ಇದ್ರೆ ಯು ಆಗುತ್ತೆ, ಹಿ ಇದ್ರೆ ಹಿಮ್ ಆಗುತ್ತೆ, ಸಿ ಇದ್ರೆ ಹರ್ ಆಗುತ್ತೆ, ಇಟ್ ಇದ್ರೆ ಇಟ್ಸ್ ಆಗುತ್ತೆ ಅಥವಾ ಇಟ್ ಅಂತ ತಗೋತೀವಿ, ಎರಡು ಹೇಳ್ಬೋದು ನಾವು. ನೆಕ್ಸ್ಟ್ ನೋಡ್ರಿ, ದೇ ಇದ್ರೆ ದೆಮ್ ಅಂತ ಆಗುತ್ತೆ. ಈಗ ಸರ ಇನ್ನೊಂದು ಸೆಂಟೆನ್ಸ್ ಕೊಟ್ಟಿರಲ್ಲ ಕೆಳಗಡೆ, ಅದನ್ನ ಬಿಡಿಸೋಣ. ಈಗ ನೋಡ್ರಿ, ಈಗ ಒಂದು ನಾ ಬಿಡಿಸಿದ್ದಿತ್ತು, ಈಗ ನಾ ನೆಕ್ಸ್ಟ್ ನಿಮಗೆ ಬಿಡಿಸ್ಬೇಕು ನಿಮ್ ಮುಂದೆ ಅಂತೇಳಿ ಈ ಸೆಂಟೆನ್ಸ್ ಅನ್ನ ಕೊಟ್ಟಿನಿ. ಇವಾಗ ನಾನು ಹೀ ತಗೊಂಡಿನಿ, ಹೌದಾ? ಹಾಗಾದ್ರೆ ನೋಡಿ, ಬಿಡಿಸುವಂತ ಪದ್ಧತಿ ಇದು ಬಹಳ ಸೂಕ್ಷ್ಮ ಗಮನಿಸಬೇಕಾ? ನೋಡ್ರಿ, ಕ್ಲಿಯರ್ ನೋಡ್ರಿ. ಈಗ ಎಕ್ಸಾಮ್ ಅಲ್ಲಿ ಸೆಂಟೆನ್ಸ್ ಹೀಗೆ ಕೊಟ್ಬಿಟ್ಟಿದ್ದಾನೆ. ಏನ್ ಕೊಟ್ಟನ? ಹಿ ಸ್ಪೀಕ್ಸ್ ಕನ್ನಡ ಅಂತ ಕೊಟ್ಟಾನ. ಹಾಗಾದ್ರೆ ಸರ್ ನಾವು ಹೆಂಗ್ ಪ್ಯಾಸಿವ್ ಮಾಡಬೇಕು? ಫಸ್ಟ್ ನೋಡ್ಬೇಕು, ಹಿ ಸ್ಪೀಕ್ಸ್ ಕನ್ನಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಫಸ್ಟ್ ನಾವು ಟೆನ್ಸ್ ಯಾವ್ದು ಕೊಟ್ಟಂತ ತಿಳ್ಕೊಬೇಕ್ರಿಪ್ಪ. ಅದು ಗೊತ್ತಿಲ್ಲಪ್ಪ ಅಂದ್ರೆ ಆಕ್ಟಿವ್ ಪ್ಯಾಸಿವ್ ಮಾಡಕ್ ಬರಲ್ಲ. ಟೆನ್ಸ್ ಗೊತ್ತಿರ್ಬೇಕು ನಮಗೆ, ಹೌದಾ? ಹಾಗಾದ್ರೆ ಹಿ ಸ್ಪೀಕ್ಸ್ ಕನ್ನಡ ಅನ್ನೋದು ನಮಗೆ ಗೊತ್ತಾಯ್ತು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಹಾಗಾದ್ರೆ ನಮ್ಮ ಮೈಂಡ್ನಾಗ ಈ ಫಾರ್ಮುಲಾ ಇರ್ಬೇಕ್ರಿ ಕರೆಕ್ಟ್ ಆಗಿ. ಏನ್ ಸರ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಕ್ಯವನ್ನ ಕೊಟ್ಟಿದ್ರೆ ಅದರ ನಾವು ಸಬ್ಜೆಕ್ಟ್ ಆಮ್ ಈಸ್ ಆರ್ ಪ್ಲಸ್ ವಿ ತ್ರೀ ಪ್ಲಸ್ ಬಾಯ್ ಎನ್ನುವಂತ ರೂಲ್ಸ್ ಇದನ್ನ ನಾವು ಚೇಂಜ್ ಮಾಡ್ಬೇಕಾಗತ್ತೆ, ಹೌದಾ? ಇದು ನಮಗ್ ಗೊತ್ತಿರ್ಬೇಕು. ಹಾಗಾದ್ರೆ ನಿಮ್ ಮುಂದೆ ಸದ್ಯ ಚೇಂಜ್ ಮಾಡ್ತೀವಿ ನೋಡ್ರಿ ಹೆಂಗಂತೇಳಿ. ಈಗ ಹೇಳ್ಕೊಟ್ಟಿ ನಿಮಗ ಹಿ ಸ್ಪೀಕ್ಸ್ ಕನ್ನಡ ಅಂತ ಕೊಟ್ಟನ. ಯಾವಾಗ್ಲೂ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಿರುವಂತ ಸೆಂಟೆನ್ಸಿನ ಆಬ್ಜೆಕ್ಟ್ ಅನ್ನ, ಏನ್ರಿ ಆಬ್ಜೆಕ್ಟ್ ಅನ್ನ ನಾವು ಸಬ್ಜೆಕ್ಟ್ ಆಗಿ ತೆಗೆದುಕೊಳ್ಳಬೇಕು, ಹೌದಾ? ಯಾವಾಗ ಪ್ಯಾಸಿವ್ ಮಾಡುವಾಗ ಬರೇನ ಏನಾಯ್ತು ನೋಡ್ರಿ, ಕನ್ನಡ ಫಸ್ಟ್ ಲೆಟರ್ ಕ್ಯಾಪಿಟಲ್, ಹೌದಾ? ನೋಡ್ರಿ ಕನ್ನಡ ಬಾರದ ಮುಗಿಸಿದ ಮಾಸ್ತರ್. ಮುಂದೆ ಏನ್ ಮಾಡೋಣ ನೋಡ್ರಿ, ಆಮ್ ಈಸ್ ಆರ್ ತಗೋಬೇಕು ಮಾಸ್ತರ್. ಯಾವಾಗ ತಗೊಳ್ಳೋನು ಹೇಳಿ ನಿಮಗ? ಕನ್ನಡ ಅನ್ನೋದು ಏನಪ್ಪಾ ಅಂತಂದ್ರೆ ಲ್ಯಾಂಗ್ವೇಜ್ ನೇಮ್ ಐತಿ, ಹಾಗಾದ್ರೆ ಇಟ್ ಅಂತ ಆಗತ್ತ. ಹಾಗಾದ್ರೆ ಆಮ್ ಬರಲ್ಲ, ಆರ್ ಬರಲ್ಲ, ಈಸ್ ಬರುತ್ತೆ. ಓಕೆ, ಕನ್ನಡ ಈಸ್ ಬರ್ದೇವ್ ಮಾಸ್ತರ್. ಮುಂದೆ ಏನ್ ಮಾಡೋಣ? ಫಾರ್ಮಲ್ ನೋಡ್ರಿ, ವಿ3 ಅಂತ ಹೇಳಕತ್ತಾರ. ಇಲ್ಲಿ ಏನ್ ಕೊಟ್ಟನ ನೋಡ್ಬೇಕು, ಹೌದಾ? ಸಪೋಸ್ ಮಾಸ್ತರ್ ಇಲ್ಲಿ ರೈಟ್ ಅಂತ ಕೊಟ್ಟಿದ್ರೆ, ಐ ರೈಟ್ ಆ ಲೆಟರ್ ಅಂತ ಕೊಟ್ಟಿದ್ರೆ ಏನಾಗುತ್ತೆ? ರೈಟ್ ಹೋಗಿ ರೋಟ್ ರಿಟರ್ನ್ ಆಗತ್ತೆ, ರಿಟರ್ನ್ ತಗೋಬೇಕಾಗತ್ತ. ಇಲ್ಲಿ ಸ್ಪೀಕ್ ಕೊಟ್ಟನ, ಹೌದಾ? ಏನಾಗುತ್ತೆ? ಸ್ಪೀಕ್ ಸ್ಪೋಕ್ ಸ್ಪೋಕನ್ ಆಗುತ್ತೆ. ಹಾಗಾದ್ರೆ ಕನ್ನಡ ಈಸ್ ಸ್ಪೋಕನ್. ಅವುಗಳಿಗೆ ವಿ3 ಗೊತ್ತಿರ್ಬೇಕು ನಿಮಗ, ಮತ್ತ ಅವು ಗೊತ್ತಿಲ್ಲ ನಾ ಹೇಳಕ್ ಆಗಲ್ಲ, ಹೌದಾ? ವರ್ಬ್ಸ್ ಒಂದಿಷ್ಟು ಬರ್ಬೇಕು ನಮಗ. ವಿ1 ವಿ2 ವಿ3 ಗೊತ್ತಿದ್ರ ಇಲ್ಲಿ ಕೊಟ್ಟಂತದನ್ನ ಏನ್ ಮಾಡ್ತೀವಿ, ಅದ್ರ ವಿ3 ಗೊತ್ತಿದ್ ಬರಿತೇವಿ. ಮತ್ತೆ ಎಕ್ಸಾಮ್ ಗೊತ್ತಿಲ್ಲಪ್ಪ ಅವು ತುಂಬಾ ಕಷ್ಟ ಆಗತ್ತ. ಅವು ಮುಂದೆ ನಿಮಗೆ ಆಕ್ಟಿವ್ ಪ್ಯಾಸಿವ್ ಹೇಳುವಾಗ, ಸಾರಿ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳುವಾಗ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ? ಕನ್ನಡ ಈಸ್ ಇದ್ರ ವಿ3 ಏನಾಗುತ್ತೆ ನೋಡ್ರಿ, ಸ್ಪೋಕನ್, ಹೌದಾ? ಕನ್ನಡ ಈಸ್ ಸ್ಪೋಕನ್. ನೆಕ್ಸ್ಟ್ ಬಾಯ್, ಹೌದಾ? ಸರ್ ಯಾರದಾರ? ಹಿ ಐತಿ ನೋಡ್ರಿ. ಹಿ ಬಂದಾಗ ಏನ್ ಬರಿಬೇಕು? ಹಿಮ್. ಮುಗಿತು. ಬಾಯ್ ಹಿಮ್, ಬಾಯ್ ಹಿಮ್. ವೆರಿ ಸಿಂಪಲ್, ಇಷ್ಟೇ ಆಗುತ್ತೆ. ಸರ್ ಸಪೋಸ್ ಇಲ್ಲಿ ಹಿ ಬದಲಾಗಿ ಸಿ ಇದ್ರ ಏನಾಗ್ತಿತ್ತು? ಲಾಸ್ಟಿಗೆ ಹರ್ ಆಗ್ತಿತ್ತು. ಹೇಗೆ? ಕನ್ನಡ ಈಸ್ ಸ್ಪೋಕನ್ ಬಾಯ್, ಸಿ ಇದ್ರೆ ಹರ್. ಸರ್ ಸಪೋಸ್ ಇಲ್ಲಿ ದೇ ಇದ್ರೆ ದೆಮ್, ಅಲ್ಲಿ ಬರ್ದಿ ನೋಡ್ರಿ. ಸರ್ ಇಟ್ಟಿದ್ರೆ ಬಾಯ್ ಇಟ್ಸ್ ಆಗ್ತಿತ್ತು. ಸರ ಇಲ್ಲಿ ಉಯ್ ಇದ್ರೆ ಅಲ್ಲಿ ಬರ್ದಿ ನೋಡ್ರಿ ಅಸ್ ಆಗ್ತಿತ್ತು. ಇಷ್ಟೇ. ಅವ್ನ ಏನೇ ಕೊಡ್ಲಿ ಅವು ನಮಗ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಇವು ಹೇಗೆ ಕೊಡಿ ನಿಮಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಇವನ್ನ ಏನ್ರಿ ಸಬ್ಜೆಕ್ಟ್ ಪ್ರೊನೌನ್, ದೀಸ್ ಆರ್ ದಿ ಆಬ್ಜೆಕ್ಟ್ ಪ್ರೊನೌನ್ ಅಂತ ನಾವು ಕರಿತಾ ಬರ್ತೀವಿ. ಇವುಗಳು ಕೂಡ ನಾವು ಕರೆಕ್ಟ್ ಆಗಿ ನೆನಪಿಟ್ಕೋಬೇಕು, ಓಕೆನಾ? ಸೊ ಹಾಗಾದ್ರೆ ನಾವು ಈಗೇನಪ್ಪ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ಗೆ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟೆ ನಿಮಗೆ, ಓಕೆನಾ? ಸರಿ, ಈಗ ನೆಕ್ಸ್ಟ್ ನೋಡ್ ತಗೊಂಡು ನಾವು ಇದೇ ಸೆಂಟೆನ್ಸ್. ಓಕೆ, ಸೊ ಇವಾಗ ನಾವು ಏನಪ್ಪಾ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಹೇಗ್ ಮಾಡೋದು? ಸರ್ ಎಕ್ಸಾಮ್ ಅಲ್ಲಿ ಅವ್ನು ಸೆಂಟೆನ್ಸ್ ನೆಗೆಟಿವ್ ಕೊಟ್ಟಿದ್ರೆ ಹೆಂಗ್ ಪ್ಯಾಸಿವ್ ಮಾಡೋದು? ಬಹಳ ಸಿಂಪಲ್ ಐತಿ. ಈ ರೂಲ್ಸ್ ನಮಗ ಗೊತ್ತಿರ್ಬೇಕು. ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ನಾವು ಬಿಡಿಸ್ತಾ ಹೋಗೋಣ. ಓಕೆ, ಸರಿ. ಈಗ ಎರಡು ಸೆಂಟೆನ್ಸ್ ನಾನು ತಗೊಂಡೇನಿ, ಅವನ್ನ ಪ್ಯಾಸಿವ್ ಮಾಡಿಲ್ಲ, ನಿಮ್ ಮುಂದ್ಗಡೆನೆ ಪ್ಯಾಸಿವ್ ಮಾಡ್ತೀನಿ. ಯಾಕೆ ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಪ್ಯಾಸಿವ್ ಅನ್ನ ಮಾಡಿಲ್ಲ. ಹಾಗಾದ್ರೆ ನೋಡಿ ತಗೋಣ. ಸರಿ, ನಿಮ್ಗೆ ಹೇಳಿದ್ದೆ ನಾನು ಪ್ರೀವಿಯಸ್ ಏನಪ್ಪಾ ಅಂತಂದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಂತ ಆಬ್ಜೆಕ್ಟ್ ನಮಗೆ ಪ್ಯಾಸಿವ್ ಮಾಡುವಾಗ ಏನಾಗುತ್ತೆ ರೀ? ಸಬ್ಜೆಕ್ಟ್ ಆಗುತ್ತೆ. ಏನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಹಾಗಾದ್ರೆ ಕನ್ನಡ ಬರೆಯೋಣ, ಓಕೆನಾ? ಕನ್ನಡ ಬರೆದು ಬಿಟ್ಟೇವಿ. ಮಾಸ್ಟರ್ ನೆಕ್ಸ್ಟ್ ಏನ್ ಮಾಡೋಣ? ರೂಲ್ಸ್ ನೆನಪಿರಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈ ರೂಲ್ಸ್ ಬಳಸ್ತೇವೆ, ಮರಿಬಾರ್ದು. ಏನನ್ನ? ಸಬ್ಜೆಕ್ಟ್ ಪ್ಲಸ್ ಆಮ್ ಈಸ್ ಆರ್ ಪ್ಲಸ್ ವಿ3 ಪ್ಲಸ್ ಬಾಯ್ ಪ್ಲಸ್ ಆಬ್ಜೆಕ್ಟ್, ಅದ್ರ ಪ್ರಕಾರ ಬಿಡಿಸ್ಬೇಕು. ಸಬ್ಜೆಕ್ಟ್ ಬರ್ಕೊಂಡೇವಿ ಕನ್ನಡ. ಕನ್ನಡ ಯಾಕೆ ಬತ್ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಂತ ಸೆಂಟೆನ್ಸ್ ಆಬ್ಜೆಕ್ಟ್ ಅನ್ನು ನಾವು ಸಬ್ಜೆಕ್ಟ್ ಆಗಿ ಬರೀಬೇಕಾಗಿದೆ ಪ್ಯಾಸಿವ್ ವಾಯ್ಸ್ ಮಾಡುವಾಗ. ಇದು ನಿಮ್ಗೆ ರಿಪೀಟ್ ಹೇಳಕತ್ತೀನಿ, ನೆನಪಿಟ್ಟು ಹೋಗ್ಬೇಕು. ಬರ್ದೇವಿ. ಸರ್ ನೆಕ್ಸ್ಟ್ ಈಸ್ ಬರೆಯಕತ್ತೀನಿ ನಾನು, ಯಾಕಂತ ಗೊತ್ತೈತಿ, ದ ನೇಮ್ ಆಫ್ ದಿ ಲ್ಯಾಂಗ್ವೇಜ್. ಹಾಗಾಗಿ ಏನಾಗುತ್ತೆ ಇಲ್ಲಿ ಇಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಾದ್ರೆ ಹಿ ಸೀಟ್ ಬಂದಾಗ ಈಸೇ ಬಳಸ್ತಲ್ಲ ನಾವು, ಹಾಗಾದ್ರೆ ಈಸ್ ತಗೋಬೇಕಾಗತ್ತೆ.
ನೆಕ್ಸ್ಟ್ ನೋಡ್ರಿ V3 ಐತಿ ಏನಾಗುತ್ತೆ ಸರ್ ಸೆಂಟೆನ್ಸ್ ನೆಗೆಟಿವ್ ಮಾಡಕತ್ತೇವಿ ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟ್ ಹಾಕೋಬೇಕು ನಿಮ್ಗೆ ಹೇಳಿಕೊಟ್ಟಿನಿ ನಾನು ಟೆನ್ಸ್ ಅಲ್ಲಿ ಎಲ್ಲಿ ನಾಟ್ ಹಾಕೋಬೇಕಂತೇಳಿ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟ್ ಹಾಕೋಬೇಕು ಅಥವಾ ನೀವು ಕನ್ನಡ ಈಸಂಟ್ ಅಂತ ಬರಿಬಹುದು ಈಗ ನಾನು ಕನ್ನಡ ಈಸ್ ನಾಟ್ ಅಂತ ಬರೆಯಕತ್ತೀನಿ ಓಕೆನಾ ಕನ್ನಡ ಈಸ್ ನಾಟ್ ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ ಸರ್ ಸ್ಪೀಕ್ ಬರಿತೇವೆ ರಾಂಗ್ ಆಗತ್ತೆ ಯಾವಾಗ್ಲೂ ಪ್ಯಾಸಿವ್ ಮಾಡುವಾಗ ಕೊಟ್ಟಂತ ಮೇನ್ ವರ್ಬಿನ V3 ನೇ ಬರಿಬೇಕು ಹೌದಾ ಇದು ನೆನ್ಪಿಡ್ಬೇಕು ನೀವು ಏನಾಗುತ್ತೆ ಸ್ಪೀಕ್ ಸ್ಪೋಕನ್ ಆಗುತ್ತೆ ಹೌದಾ ಕನ್ನಡ ಈಸ್ ನಾಟ್ ಸ್ಪೋಕನ್ ಬಾಯ್ ಐತಿ ಬಾಯ್ ಬೇರೆನು ಹೌದಾ ಸರ್ ನೆಕ್ಸ್ಟ್ ಮುಂದೆ ಯಾರದಾರ ನೋಡ್ರಿ ಉಯ್ ಐತಿ ಏನಾಗಬೇಕು ಉಯ್ ಅಂದಾಗ ಅಸ್ ಆಗ್ಬೇಕು ಬೈ ಅಸ್ ಇವ್ ನೆನಪಿಡ್ಬೇಕು ನೀವು ಇವ್ ಗೊತ್ತಿಲ್ಲಪ್ಪ ಬರೋದಿಲ್ಲ ಓಕೆನಾ ಹಾ ಉಯ್ ಕೊಟ್ರೆ ಅಸ್ ಆಗುತ್ತೆ ದಟ್ಸ್ ಆಲ್ ಇನ್ನೊಂದು ಬಿಡಿಸೋಣ ನೋಡ್ರಿ ನೆಕ್ಸ್ಟ್ ಸಿ ತಗೊಂಡು ನಾನು ಬರ್ದೀನಿ ನೀವೇನ್ ಮಾಡ್ತೀರಿ ಆಕ್ಟಿವ್ ಪ್ಯಾಸಿವ್ ಮಾಡುವಾಗ ಸರ್ ನಾ ಇದನ್ನ ಪ್ಯಾಸಿವ್ ಮಾಡ್ಲಿ ಅಂತ ಚಾಲೂ ಮಾಡ್ತೀರಿ ಸಿ ಅಂತೇಳಿ ರಾಂಗ್ ಅದು ಅದಕ್ಕೆ ನಿಮ್ಮ ಮುಂದೆ ಬಿಡ್ಸಕ್ ನಾನು ಸೆಂಟೆನ್ಸ್ ಅನ್ನ ತಗೊಂಡಿನಿ ಏನಾಗಬೇಕು ಸೆಂಟೆನ್ಸ್ ಹೆಂಗ್ ಸ್ಟಾರ್ಟ್ ಆಗ್ಬೇಕು ಕನ್ನಡ ಇಂದ ಸ್ಟಾರ್ಟ್ ಆಗ್ಬೇಕು ಯಾಕೋ ಮಾಸ್ತರ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಂತ ಸೆಂಟೆನ್ಸಿನ ಆಬ್ಜೆಕ್ಟ್ ಅನ್ನ ನಾವು ಪ್ಯಾಸಿವ್ ಮಾಡುವಾಗ ಸಬ್ಜೆಕ್ಟ್ ಆಗಿ ತೆಗೆದುಕೊಳ್ಬೇಕು ಇಟ್ ರಿಪೀಟ್ ಹೇಳಿದ್ರು ಕೂಡ ಮತ್ತೆ ನೀವು ತಪ್ಪು ಮಾಡ್ತೀರಪ್ಪ ಅದಕ್ಕ ನಾನು ನಿಮ್ಮ ಮುಂದೆ ಬಿಡ್ಸಕತ್ತೀನಿ ಓಕೆನಾ ಹಾಗಾದ್ರೆ ನಾನು ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ತೆಗೆದುಕೊಳ್ಳೋಣ ಏನಾಗತ್ತೆ ನೋಡ್ರಿ ಕನ್ನಡ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇಲ್ಲಿ ಬಹಳ ಜನ ಮಿಸ್ಟೇಕ್ ಮಾಡ್ತೀರಿ ಹೌದಾ ಕನ್ನಡ ಓಕೆ ಮಾಸ ನೆಕ್ಸ್ಟ್ ಏನ್ ಮಾಡೋಣ ಈಸ್ ಬರ್ತೈತಿ ಯಾಕಂತ ಹೇಳಿ ಕೊಟ್ಟಿನಿ ಇದು ಇಟ್ ಅಂತ ಕನ್ಸಿಡರ್ ಮಾಡ್ತೇವೆ ಹಾಗಾದ್ರೆ ಕನ್ನಡ ಈಸ್ ಮಾಸ್ಟರ್ ಸೆಂಟೆನ್ಸ್ ನೆಗೆಟಿವ್ ಐತಿ ನಾಟ್ ಹಾಕೊಳ್ರಿ ಹೌದಾ ಕನ್ನಡ ಈಸ್ ನಾಟ್ ನೆಕ್ಸ್ಟ್ V3 ಬರಿಬೇಕು ಏನ್ ಕೊಟ್ಟನ ಸ್ಪೀಕ್ ಐತಿ ಏನಾಗುತ್ತೆ ಸ್ಪೀಕ್ ಏನಾಗುತ್ತೆ ಸ್ಪೋಕನ್ ಆಗುತ್ತಾ ಸ್ಪೀಕ್ ಸ್ಪೋಕನ್ ಆಗುತ್ತೆ ಹೌದಾ ಇಸ್ ನಾಟ್ ಸ್ಪೋಕನ್ ಬಾಯ್ ಮತ್ತೆ ಹಿಂಗತ್ತಂದ ಅಸ್ ಅಂತ ಇಟ್ರಿ ಇಲ್ಲಿ ಯಾಕಂದ್ರ ನೋಡ್ಕೋಬೇಕಿಲ್ಲ ಏನೈತೆ ಅಂತ ಹೇಳಿ ಸಿ ಐತಿ ಹಾಗಾದ್ರೆ ಸರ ಸಿ ಬಂದಾಗ ಏನಾಗುತ್ತ ಹರ್ ಆಗುತ್ತೆ ಹಾಗಾದ್ರೆ ಬಾಯ್ ಹರ್ ಇವು ನಾವು ಮರಿಬಾರ್ದು ಇಲ್ಲಿ ಇವುಗಳು ಏನ್ ಕೊಟ್ಟಿರ್ತಾವ ನೋಡ್ಕೋಬೇಕು ಆಯ್ ಕೊಟ್ರೆ ಮೀ ಮಾಡ್ರಿ ಹೌದಾ ಉಯ್ ಕೊಟ್ರೆ ಅಸ್ ಮಾಡ್ರಿ ಇವ್ ಕೊಟ್ರೆ ಇವ್ ಮಾಡ್ರಿ ಹಿ ಕೊಟ್ರೆ ಹಿಮ್ ಮಾಡ್ರಿ ಸಿ ಕೊಟ್ರೆ ಹರ್ ಮಾಡ್ರಿ ಇಟ್ ಕೊಟ್ರೆ ಇಟ್ಸ್ ಮಾಡ್ರಿ ದೇ ಕೊಟ್ಟಿದ್ರೆ ದೆಮ್ ಅಂತ ಬರೀರಿ ಇಲ್ಲಿ ಸಿ ಕೊಟ್ಟನ ನಾ ಹರ್ ಅಂತ ಬರ್ದೀನಿ ಇಲ್ಲಿ ಉಯ್ ಕೊಟ್ಟನ ಅಸ್ ಅಂತ ಬರ್ದೀನಿ ಓಕೆನಾ ಸೊ ಇದು ಏನಪ್ಪಾ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಕೊಟ್ರೆ ಹೇಗೆ ಪ್ಯಾಸಿವ್ ಮಾಡ್ಬೇಕಂತ ನಾವು ತಿಳ್ಕೊಂಡೇವಿ ನೀವು ನಾ ಜಸ್ಟ್ ಓನ್ಲಿ ಉಯ್ ಸಿ ತಗೊಂಡ್ ಮಾಡೀನಿ ಇದೇ ಸೆಂಟೆನ್ಸ್ ನೀವು ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ರಿಮೈನಿಂಗ್ ಐ ಯು ಹಿ ಇಟ್ ದೇ ತಗೊಂಡು ಸೆಂಟೆನ್ಸ್ ಮಾಡ್ರಿ ಅವಾಗ ನಿಮಗ ಗೊತ್ತಾಗ್ತಾ ಬರ್ತೈತಿ ಓಕೆ ಸೊ ಇವಾಗ ನಾವೇನಪ್ಪಾ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಅಂದ್ರೆ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಆಕ್ಟಿವ್ ಪ್ಯಾಸಿವ್ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಹಾಗಾದ್ರೆ ನೋಡ್ರಿ ನಾನಿಲ್ಲಿ ಮತ್ತೆ ಎರಡು ಸೆಂಟೆನ್ಸ್ ಅನ್ನ ತಗೊಂಡಿನಿ ಒಂದು ದೇ ಇಂದ ಇನ್ನೊಂದು ಹಿ ಅಂತೇಳಿ ಓಕೆನಾ ಈಗ ನೀವು ಗಮನಿಸಬೇಕು ನಿಮ್ಗೆ ಟೆನ್ಸ್ ಹೇಳೋ ಎಲ್ಲ ಹೇಳ್ಕೊಟ್ಟಿ ನಿಮಗೆ ನಾನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೆಂಗ್ ಬರೀಬೇಕು ಪಾಸಿಟಿವ್ ಹೇಗೆ ನೆಗೆಟಿವ್ ಹೇಗೆ ಇಂಟ್ರಾಗೇಟಿವ್ ಪಾಸಿಟಿವ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಎಲ್ಲ ಹೇಳ್ಕೊಟ್ಟಿ ನಿಮ್ಗೆ ಅವು ನೋಡಿದ್ರೆ ಗೊತ್ತಾಗತ್ತ ನೋಡ್ರಿ ಒಂದ್ ತಿಳ್ಕೊರಿ ನೀವು ವಿಡಿಯೋ ಹೆಂಗ್ ನೋಡಕತ್ತೀರಪ್ಪ ಅಂದ್ರೆ ಸುಮ್ ಸ್ಟಾರ್ಟಿಂಗ್ ಇಟ್ ನೋಡ್ತೀರಿ ನಡು ತರೋದು ಲಾಸ್ಟಿಗೆ 1 ನಿಮಿಷ 2 ನಿಮಿಷ ನೋಡಿ ಸುಮ್ ಹೊಂಟ್ಬಿಡ್ತೀರಿ ಯಾರಿಗೆ ನಿಜವಾಗ್ಲೂ ಗ್ರಾಮರ್ ಕಲಿಬೇಕಂತ ಆಸಕ್ತಿ ಇರ್ತೈತಿ ಹಿಂದಿನ ವಿಡಿಯೋಗಳನ್ನ ನೋಡ್ರಿ ಯಾಕಂದ್ರೆ ನಿಮ್ಗೆ ಟೆನ್ಸ್ ಗೊತ್ತಾದ್ರೆ ಮಾತ್ರ ಆಕ್ಟಿವ್ ಪ್ಯಾಸಿವ್ ಗೊತ್ತಾಗತ್ತಾ ಇಲ್ಲಂದ್ರೆ ಗೊತ್ತಾಗಲ್ಲ ಯಾಕಂತಂದ್ರೆ ಈಗ ನೋಡ್ರಿ ಇಲ್ಲಿ ಡೂ ತೊಳಿನಿ ಇಲ್ಲಿ ಡಸ್ ತಗೊಳಿನಿ ಇದು ಹೆಂಗ್ ಬತ್ತು ಸರ ಇಲ್ಲಿ ನೋಡ್ರಿ ಆಮ ಈಸ್ ಆರ್ ಐತಿ ಹೆಂಗ್ ಸರ ಯಾಕಂತಂದ್ರೆ ಇದು ಅಪ್ಲೈ ಮಾಡ್ತಾ ಇರೋದು ನಾವು ಪ್ಯಾಸಿವ್ಗೆ ರೂಲ್ಸ್ ಹೌದಾ ಆಕ್ಟಿವ್ ಗೆ ಅಲ್ಲ ನೋಡ್ರಿ ಇಲ್ಲಿ ಇದು ಸೆಂಟೆನ್ಸ್ ಆಕ್ಟಿವ್ ಐತಿ ಸ್ವಲ್ಪ ಕರೆಕ್ಟ್ ಆಗಿ ಗಮನಿಸಿರ್ತಮ್ಮ ಇದು ಪ್ಯಾಸಿವ್ ಐತಿ ಹೌದಾ ಪ್ಯಾಸಿವ್ ಇದ್ದಾಗ ನಾವು ಆಮ್ ಈಸ್ ಆರ್ ತಗೋಬೇಕು ಆಕ್ಟಿವ್ ಇದ್ದಾಗ ಅಲ್ಲ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಕ್ಟಿವ್ ಸೆಂಟೆನ್ಸ್ ಅನ್ನ ಟೆನ್ಸ್ ವೈಸ್ ಬರಿಬೇಕು ನೀವು ಮೊದಲು ಹೋಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ನಾನು ಹೇಗೆ ಮಾಡ್ಬೇಕಂತ ಹೇಳಿಕೊಟ್ಟಿನಿ ಅದು ನೋಡ್ರಿ ಅವಾಗ ಗೊತ್ತಾಗತ್ತ ಡೂ ದೇ ಸ್ಪೀಕ್ ಕನ್ನಡ ಅಂತ ಹೆಂಗ್ ಬಂತು ಅಂತೇಳಿ ಅಥವಾ ಡಸ್ ಹಿ ಸ್ಪೀಕ್ ಕನ್ನಡ ಅಂತ ಹೇಗ್ ಬಂತು ಅಂತ ಗೊತ್ತಾಗತ್ತಾ ಹೋಗ್ರಿ ಅಲ್ಲಿ ಹಿಂದೆ ವಿಡಿಯೋ ಅದ ನೋಡ್ರಿ ಏನ್ರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಹೇಗ್ ಮಾಡ್ಬೇಕಂತ ಹೇಳಿಕೊಟ್ಟೆ ನಾನು ಅಂದ್ರೆ ವೆರಿ ಸಿಂಪಲ್ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಗಳು ಯಾವಾಗ್ಲೂ ಟೆನ್ಸ್ ವೈಸ್ ಇರ್ತಾವ ಪ್ಯಾಸಿವ್ ಏನಪ್ಪಾ ಅಂದ್ರೆ ನಾವು ತೆಗೆದುಕೊಂಡಂತ ಫಾರ್ಮಲ್ ಪ್ರಕಾರಗಳನ್ನ ಚೇಂಜ್ ಮಾಡ್ಬೇಕಾಗತ್ತ ನೀವು ಇಲ್ಲಿ ಕನ್ಫ್ಯೂಸ್ ಆದ್ರಪ್ಪ ಅಂದ್ರ ಹೊಟ್ಟೆ ಅರ್ಥ ಆಗಲ್ಲ ರಿಪೀಟ್ ನೋಡ್ರಿ ತಾನೇ ಗೊತ್ತಾಗುತ್ತೆ ಓಕೆನಾ ಹೌದಾ ಏನ್ರಿ ಇದನ್ನ ಟೆನ್ಸ್ ಪ್ರಕಾರ ಬರೀರಿ ಸರ್ ಟೆನ್ಸ್ ಪ್ರಕಾರ ಹೆಂಗ್ರಿ
ಹೇಳಿಕೊಟ್ಟಿನೋ ತಮ್ಮ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಮತ್ತು ಡಸ್ ಅನ್ನು ತಗೋತೇವೆ ಅಂತ ಹೇಳಿಕೊಟ್ಟಿನ. ಎಲ್ಲಿ ಡೂ ತಗೋಬೇಕು, ಎಲ್ಲಿ ಡಸ್ ತಗೋಬೇಕು. ಈ ಸೀಟ್ ಬಂದಾಗ ಡಸ್ ತಗೋಬೇಕು, ಉಳಿದ ಕಡೆ ಡೂ ತಗೋಬೇಕು. ಮಾಸ್ತರ್ ನೀ ಸೆಂಟೆನ್ಸ್ ಮತ್ತು ಡೂ ಇಂದ ಬರ್ದಿಲ್ಲ, ಯಾಕೆ ಈ ಸೀಟ್ ಬರ್ದಿಲ್ಲ ಅಥವಾ ಉಯ್ ಇಂದ ಬರ್ದಿಲ್ಲ ಅಂದ್ರ ಇದು ಯಾವ್ದೈತಮ್ಮ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಿ. ಹಾಗಾದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆಗ್ಬೇಕು ತಾನೆ, ಎಲ್ಲ ಮಾತಾಡಿನಲ್ಲಿ ಅಲ್ಲಿ ಹೋಗಿ ನೋಡ್ರಿ. ಓಕೆನಾ, ಡೋಂಟ್ ವೇಸ್ಟ್ ಟೈಮ್. ಸೊ ಇಲ್ಲಿ ಮೇಡಮ್ ನಾವು ಸದ್ಯಕ್ಕೆ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದನ್ನ ಆಕ್ಟಿವ್ ಪ್ಯಾಸಿವ್ ಹೇಗೆ ಮಾಡೋದನ್ನ ನೋಡ್ತಾ ಹೋಗೋಣ. ಈಗ ಸರ್ ಪ್ರೀವಿಯಸ್ ನೀವೇ ಹೇಳಿರಿ ಏನಪ್ಪಾ ಅಂತಂದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಂತ ಸೆಂಟೆನ್ಸಿನ ಆಬ್ಜೆಕ್ಟ್ ಅನ್ನ ನಾವು ಏನಪ್ಪಾ ಅಂತಂದ್ರೆ ಪ್ಯಾಸಿವ್ ಮಾಡುವಾಗ ಸಬ್ಜೆಕ್ಟ್ ಆಗಿ ತಗೋಬೇಕು ಸರ. ಅದಕ್ಕೆ ನಾವು ಈ ಸದ್ಯಕ್ಕ ಕನ್ನಡ ಬರಿತೇವಿ ಅಂದ್ರ ಇದು ತಪ್ಪಾಗುತ್ತೆ. ಯಾಕಂತಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಇದನ್ನೇ ಸ್ಟಾರ್ಟ್ ಮಾಡ್ಬೇಕು. ಮಾಸ್ತರ್ ಮತ್ ನಾವು ಯಾವಾಗ ತಗೊಳ್ಳೋಣ, ಡೂ ತಗೊಂಡು ಬರಿತೀನಿ. ರಾಂಗ್. ಡೂ ಎಲ್ಲಿ ಬರ್ತೈತಿ, ಟೆನ್ಸ್ ಅಲ್ಲಿ. ಈಗ ನಾವು ಮಾಡಬೇಕಾಗಿದ್ದು ಆಕ್ಟಿವ್ ಇಂದ ಪ್ಯಾಸಿವ್ಗೆ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಯಾವ ಅದಾವ, ಆಮ್, ಈಸ್, ಆರ್ ಅದಾವ. ಮಾಸ್ತರ್ ಯಾವಾಗ ತಗೊಳ್ಳೋಣ ನೋಡ್ರಿ, ಏನೈತೆ ಆಬ್ಜೆಕ್ಟ್ ಕನ್ನಡ ಅಂತ ಐತಿ, ಅದನ್ನ ಇಟ್ ಅಂತ ಕನ್ಸಿಡರ್ ಮಾಡ್ತೇವೆ, ಭಾಷೆ ಲ್ಯಾಂಗ್ವೇಜ್. ಹಾಗಾದ್ರೆ ಇಟ್ ಬಂದಾಗ ಏನ್ ಮಾಡ್ತೇವೆ, ಈಸ್ ಬರಿತೇವೆ. ಹಾಗಾದ್ರೆ ಈಸ್ ಅನ್ನ ತಗೋಬೇಕಾಗತ್ತೆ. ಮಾಸ್ತರ್ ಫಸ್ಟ್ ಈಸ್ ಯಾಕೆ ಬರ್ದೆ ಕನ್ನಡ ಬಿಟ್ಟು, ನಮ್ಮ ಇಂಟ್ರಾಗೇಟಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಇದನ್ನೇ ಸ್ಟಾರ್ಟ್ ಮಾಡ್ಬೇಕು ಅದು. ಹೌದಾ, ನೋಡ್ರಿ ಈಸ್ ಕನ್ನಡ, ಇಲ್ಲಿ ಕ್ಯಾಪಿಟಲ್. ಯಾಕೆ ಕ್ಯಾಪಿಟಲ್ ಬರ್ದಿ ಗೊತ್ತನ್ರಿ, ನೇಮ್ ಆಫ್ ದಿ ಪರ್ಸನ್, ನೇಮ್ ಆಫ್ ದಿ ಲ್ಯಾಂಗ್ವೇಜ್, ನೇಮ್ ಆಫ್ ದಿ ಪ್ಲೇಸ್, ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್. ಇವೆಲ್ಲ ರೂಲ್ಸ್ ಓದ್ತಾವ ನಿಮ್ಗೆ, ಹೌದಿಲ್ಲ? ಈಸ್ ಕನ್ನಡ. ಹೌದು ಮಾಸ್ತರ್, ಈಸ್ ಕನ್ನಡ ಬರ್ದೇವೆ, ಹೆಲ್ಪಿಂಗ್ ವರ್ಬ್ ತಗೊಂಡೇವಿ, ಸಬ್ಜೆಕ್ಟ್ ತಗೊಂಡೇವಿ. ಮುಂದೆ ಏನ್ ಮಾಡೋಣ, V3 ಸ್ಪೀಕ್ ಏನಾಗಬೇಕು, ಸ್ಪೋಕನ್. ಈಸ್ ಕನ್ನಡ ಸ್ಪೋಕನ್ ಬಾಯ್. ಮಾಸ್ತರ್ ಯಾರು ಅದಾರ, ದೇ ಅದಾರ. ಏನಾಗಬೇಕು, ದೆಮ್ ಆಗ್ಬೇಕು. ಹಾಗಾದ್ರೆ ಬಾಯ್ ದೆಮ್ ಮುಗಿತಾ ಮಾಸ್ತರ, ಇಲ್ಲ ಏನಾಗಬೇಕು, ಕ್ವಶನ್ ಮಾರ್ಕ್ ಇಂದ ಎಂಡ್ ಆಗ್ಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಎಂಡ್ ವಿತ್ ಕ್ವಶನ್ ಮಾರ್ಕ್. ಸರ್ ಏನ್ ಸರ್ ಇದು ಮೀನಿಂಗ್, ಕನ್ನಡ ಮೀನಿಂಗ್ ಹೇಳ್ಕೊಡ್ತೀನಿ ನೋಡ್ರಿ. ಡೂ ದೇ ಸ್ಪೀಕ್ ಕನ್ನಡ, ಅವರು ಕನ್ನಡವನ್ನ ಮಾತನಾಡುತ್ತಾರ ಅಂತ. ಈಗ ನೋಡ್ರಿ, ಈಸ್ ಕನ್ನಡ ಸ್ಪೋಕನ್ ಬೈ ದೆಮ್ ಅಂತಿದೆ. ಕನ್ನಡವು ಅವರಿಂದ ಮಾತನಾಡಲ್ಪಡುತ್ತದೆಯೇ ಅಂತ ಮೀನಿಂಗ್ ಕೊಡ್ತೈತಿ. ಹೌದಾ, ಫೋಕಸ್ ಆನ್ ಆಬ್ಜೆಕ್ಟ್, ಇಲ್ಲಿ ಫೋಕಸ್ ಆನ್ ಸಬ್ಜೆಕ್ಟ್. ಓಕೆನಾ, ಎಲ್ಲ ಹೇಳ್ಕೊಟ್ಟಿನಿ ಫಸ್ಟ್ ವಿಡಿಯೋದಲ್ಲಿ. ಈಗ ನೆಕ್ಸ್ಟ್ ತಗೋಣ, ಇನ್ನೊಂದು ಸೆಂಟೆನ್ಸ್ ಅನ್ನ ಬಿಡಿಸೋಣ. ಇದನ್ನ ಯಾಕೆ ನಿಮ್ಗೆ ಗೊತ್ತನ್ರಿ, ಇಲ್ಲಿ ಆಗದಿರೋದನ್ನ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಫೋಕಸ್ ಮಾಡ್ರಿ ಹೆಂಗಂತೇಳಿ. ಮತ್ತೆ ರಿಪೀಟ್ ಮಾಡ್ತೀನಿ ನೋಡ್ರಿ. ಈಗ ಡಸ್ ಯಾಕೆ ಬಂತು, ಇದಕ್ಕೆ ರೂಲ್ಸ್ ನೀವು ಅಲ್ಲೇ ಟೆನ್ಸ್ ಅಲ್ಲೇ ಕಲಿಬೇಕು, ನಾ ರಿಪೀಟ್ ಹೇಳಕ್ ಹೋಗಲ್ಲ. ಓಕೆನಾ, ಈಗ ನೋಡಿ ತಗೋಣ, ಸೆಂಟೆನ್ಸ್ ಸ್ಟಾರ್ಟ್ ಮಾಡೋಣ. ಸರ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಿದ್ದನ್ನ ಪ್ಯಾಸಿವ್ ಮಾಡುವಾಗ ನಾವ್ ಏನ್ ಮಾಡ್ಬೇಕ್ರಿ, ಕೊಟ್ಟಂತ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ತಗೋಬೇಕ್ರಿ. ಹೌದ್ರಿ, ತಗೋತೇವ್ರಿ. ಕನ್ನಡನೇ ತಗೊಂಡ್ರೆ ತಪ್ಪಾಗ್ತರಿ. ಸೆಂಟೆನ್ಸ್ ನೋಡ್ಬೇಕ್ರಿ, ಇದು ಇಂಟ್ರಾಗೇಟಿವ್ ಐತ್ರಿ. ಹಾಗಾದ್ರ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆಗ್ಬೇಕು. ಹೆಲ್ಪಿಂಗ್ ವರ್ಬ್ ಯಾವ್ಯಾವ ತಗೊಂಡ್ ಮಾಸ್ತರ, ಆಮ್, ಈಸ್, ಆರ್ ಅದಾವ. ನಾ ಈಸ್ ತಗೋತೀನಿ, ಯಾಕಂತ ನಿಮ್ಗೆ ಗೊತ್ತಾಗೈತಿ. ಕನ್ನಡ ಅನ್ನೋದೊಂದು ಭಾಷೆ, ರಿಪೀಟ್ ಹೇಳಕತ್ತೀನಿ, ಗೊತ್ತಾಗೈತೆ ಆಲ್ರೆಡಿ. ಆಗ ಏನಪ್ಪಾ ಅಂದ್ರೆ ನಾನು ಈಸ್ ಕನ್ನಡ ಅಂತ ತಗೊಂಡೆ. ನೆಕ್ಸ್ಟ್ ಏನಾಗ್ಬೇಕು ಮಾಸ್ತರ ನೋಡ್ರಿ, ಹೆಲ್ಪಿಂಗ್ ವರ್ಬ್ ಮುಗಿತು, ಸಬ್ಜೆಕ್ಟ್ ಮುಗಿತು, V3 ಐತಿ. ಏನಾಗಬೇಕು, ಸ್ಪೀಕ್ ಹೋಗಿ ಸ್ಪೋಕನ್ ಆಗ್ಬೇಕು. ಕನ್ನಡ ಈಸ್ ಸ್ಪೋಕನ್ ಬಾಯ್. ನೀವೇನಾದ್ರೂ ದ್ಯಾಮ್ ಬರ್ರ ತಪ್ಪಾಗತ್ತಾ, ಯಾಕಂತಂದ್ರ ಇಲ್ಲಿ ಯಾರದಾರ ನೋಡ್ಕೋಬೇಕು. ಯಾರದಾರ್ರಿ, ಹಿ ಐತಿ. ಹಾಗಾದ್ರೆ ಏನಾಗುತ್ತೆ, ಹಿ ಬಂದಾಗ ಹಿಮ್ ಅಂತ ಆಗುತ್ತೆ. ಬಾಯ್ ಹಿಮ್ ಇಷ್ಟಕ್ಕೆ ಬಿಟ್ರಲ್ಲ, ಲಾಸ್ಟ್ಗೆ ಕ್ವಶನ್ ಮಾರ್ಕ್ ಅನ್ನ ನೀವು ಕೊಡಬೇಕಾಗತ್ತೆ. ಕ್ವಶನ್ ಮಾರ್ಕ್ ಅನ್ನ ನಾನು ಕೊಡಬೇಕಾಗತ್ತೆ. ಓಕೆ, ಸೊ ಇದೇನಪ್ಪ ಅಂದ್ರೆ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಆಕ್ಟಿವ್ ಇಂದ ಪ್ಯಾಸಿವ್ ಅನ್ನ ಮಾಡೋದು ನಾವು ಕಲ್ತೀವಿ. ಓಕೆನಾ, ಈಗ ನಾನು ಸಮಯವಿಲ್ಲ, ಇದೇ ಸ್ಲೈಡ್ ಅಲ್ಲಿ ಏನಪ್ಪಾ ಅಂದ್ರೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡ್ಬೇಕಂತ ಹೇಳಿಕೊಡ್ತೀನಿ ನಿಮಗೆ. ಹೇಗೆ, ಈಗ ಇದೇ ಸೆಂಟೆನ್ಸ್ ನೋಡ್ರಿ, ಡೂ ದೇ ಇಲ್ಲಿ ನಾಟ್ ಬರಿತೀವಿ ನಾವು. ಹೌದಾ, ಡೂ ದೇ ನಾಟ್ ಅಂತ ಆಗುತ್ತೆ. ಅಥವಾ ಡೋಂಟ್ ದೇ ಅಂತ ನಾವು ಬರೀಬಹುದು. ಹೌದಾ, ಡೂ ದೇ ನಾಟ್ ಸ್ಪೀಕ್ ಕನ್ನಡ ಕ್ವಶನ್ ಮಾರ್ಕ್. ಗಮನಿಸ್ರ, ಈಗ ನಾ ಮಾತಾಡಕತ್ತಿದ್ದು ಪಾಸಿಟಿವ್ ಅಲ್ಲ, ನೆಗೆಟಿವ್ ಸೆಂಟೆನ್ಸ್. ಮತ್ತೆ ಟೈಮ್ ಇಲ್ಲ ಅಂತ ಇದ್ರ ಹೇಳ್ಕೊಡಕತ್ತೀನಿ ನಿಮ್ಗೆ. ಓಕೆನಾ, ನೋಡ್ರಿ, ಡೂ ದೇ ನಾಟ್ ಸ್ಪೀಕ್ ಕನ್ನಡ ಅಂತ ವಾಕ್ಯ ಕೊಟ್ರೆ ಸರ್ ನಾವು
ಹೆಂಗ್ ಮಾಡ್ಬೇಕು ಪ್ಯಾಸಿವ್ ಬಹಳ ಸಿಂಪಲ್ ಐತಿ. ಈಸ್ ಸರ ಈಸಂಟ್ ಬರಿಬೋದಾ? ಬರಿಬೋದ್ರಿ. ಈಸಂಟ್ ಅಂತ ಬರಿ ಅಥವಾ ನಾವು ಸಪ್ರೇಟ್ ಮಾಡಿದ್ರೆ ಈಸ್ ಕನ್ನಡ ಇಲ್ಲಿ ಏನಾಗ್ಬೇಕ್ರಿ? ನಾಟ್ ಆಗ್ಬೇಕು ನೋಡ್ರಿ. ಈಸ್ ಕನ್ನಡ ನಾಟ್ ಸ್ಪೋಕನ್ ಬೈ ದೆಮ್ ಕ್ವಶನ್ ಮಾರ್ಕ್. ಹೌದಾ? ಈಗ ನೆಕ್ಸ್ಟ್ ನೋಟ್ ತಗೋಣ. ಎರಡನೇ ವಾಕ್ಯ ಡಸ್ ಹಿ ನಾಟ್ ಅಥವಾ ಡಸಂಟ್ ಹಿ ಅಂತ ಬರಿಬಹುದು. ಇಲ್ಲಿ ನಾಟ್ ಹಾಕೋಬೇಕಾಗತ್ ನಾವು. ಏನ್ರಿ? ಡಸ್ ಹಿ ನಾಟ್ ಸ್ಪೀಕ್ ಕನ್ನಡ ಕ್ವಶನ್ ಮಾರ್ಕ್. ಹಿ ಕೊಟ್ಟಿದ್ರೆ ಹೆಂಗ್ ಮಾಡ್ಬೇಕು ನೋಡ್ರಿ ಪ್ಯಾಸಿವ್? ಬಹಳ ಸಿಂಪಲ್. ಈಸಂಟ್ ಅರ ಬರೀರಿ ಅಥವಾ ಈಸ್ ಕನ್ನಡ ಇಲ್ಲಿ ನಾಟ್ ಹಾಕೋಬೇಕು ನೋಡ್ರಿ. ಈಸ್ ಕನ್ನಡ ನಾಟ್ ಸ್ಪೋಕನ್ ಬೈ ಹಿಮ್ ಅಂತ ಆಗುತ್ತೆ. ನೀವೇನ್ ಮಾಡ್ರಿ, ನಾನು 2 ತಗೊಂಡಿನಿ, ನೀವು ರಿಮೈನಿಂಗ್ ಸೆಂಟೆನ್ಸ್ ಅನ್ನ ತಗೊಂಡು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಅವುಗಳು ಬರುತ್ತೆ. ಯಾಕಂದ್ರ ಇಂಟ್ರಾಗೇಟಿವ್ ಮಾಡುವಾಗ ಏನ್ ಮಾಡ್ತೀರಿ ನೀವು? ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡ್ತೀರಿ. ಅಂದ್ರೆ ಇದು ಆಬ್ಜೆಕ್ಟ್ ಹೋಗಿ ಸಬ್ಜೆಕ್ಟ್ ಆಗತ್ತಲ್ಲ, ಡೈರೆಕ್ಟ್ ಕನ್ನಡದಿಂದ ಸ್ಟಾರ್ಟ್ ಮಾಡ್ತೀರಿ. ಹಂಗ ಮಾಡ್ಬೇಡ್ರಪ್ಪ. ಯಾಕಂದ್ರ ಇಂಟ್ರಾಗೇಟಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಆಲ್ವೇಸ್ ಹೆಲ್ಪಿಂಗ್ ವರ್ಬ್ಸ್. ನೋಡ್ರಲ್ಲ, ಹೆಲ್ಪಿಂಗ್ ವರ್ಬ್ಸ್ ಅದಾವಲ್ಲ, ಇವುಗಳಿಂದ ಸ್ಟಾರ್ಟ್ ಮಾಡ್ಬೇಕು. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಂಡಿನಿ. ಓಕೆ, ಸೊ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ, ನಾ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ. ಸೊ ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಕ್ಟಿವ್ ಪ್ಯಾಸಿವ್ ಮಾಡೋದನ್ನ ಕಲ್ತೀವಿ. ವಾಟ್ ಆಫ್ ಟೈಪ್ ಸೆಂಟೆನ್ಸ್ ಅಪ್ಪ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ನಾವು ಕಲಿತಾ ಬಂದೇವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಗೆ ಆಕ್ಟಿವ್ ಪ್ಯಾಸಿವ್ ಮಾಡೋದು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್.